ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ನಾನು ಯೋದಿಗಾಗಿ ಬೆಂಗಳೂರಿಗೆ ಬಂದ ಹಳ್ಳಿಯ ಹುಡುಗ. ದೊಡ್ಡ ನಗರ, ದೊಡ್ಡ ಕನಸುಗಳು ಇದ್ದರೂ ನನ್ನ ಹೃದಯದಲ್ಲಿ ಯಾವತ್ತೂ ಅಮ್ಮ ಮತ್ತು ತಂಗಿಯೇ ಮನೆ ಮಾಡಿಕೊಂಡಿದ್ದರು. ಓರು ದೂರವಾದರೂ ಅವರ ಪ್ರೀತಿ ನನ್ನ ಜೊತೆಗೇ ಇರುತ್ತಿತ್ತು. ಕೆಲಸ ಮತ್ತು ಯೋದಿನ ಒತ್ತಡದ ನಡುವೆ ತಿಂಗಳಿಗೊಮ್ಮೆ ಆದರೂ ನಾನು ಊರಿಗೆ ಹೋಗುವುದು ಅಥವಾ ಅವರು ನನ್ನನ್ನು ನೋಡಲು ನಗರಕ್ಕೆ ಬರುವುದು ನಮ್ಮ ಬದುಕಿನ ಭಾಗವಾಗಿತ್ತು. ನಾನು ಬೆಂಗಳೂರಿನಲ್ಲಿ ವಾಸವಾಗಿದ್ದ ಚಿಕ್ಕ ಮನೆ ತುಂಬಾ ಸರಳವಾದದ್ದು. ಆದರೆ ಅಮ್ಮ ಮತ್ತು ತಂಗಿ ಬಂದ ದಿನ ಆ ಮನೆಗೆ ಬೇರೆದೇ ಉಸಿರು ಬಂದಂತಾಗುತ್ತಿತ್ತು. ಅಮ್ಮನ ಕೈಯಿಂದ ಮಾಡಿದ ಊಟದ ವಾಸನೆ, ತಂಗಿಯ ಮಾತಿನ ಗದ್ದಲ, ಮನೆಯೊಳಗೆ ಮತ್ತೆ ಜೀವ ಬಂದಂತೆ ಅನ್ನಿಸುತ್ತಿತ್ತು. ತಂಗಿ ನನ್ನನ್ನು ನೋಡಿದ ಕ್ಷಣ ಓಡಿ ಬಂದು ಅಣ್ಣಾ ಎಂದು ಕರೆಯುತ್ತಿದ್ದಳು. ಆ ಒಂದೇ ಪದ ನನ್ನ ಎಲ್ಲಾ ದಣಿವನ್ನು ಕಳೆಯುತ್ತಿತ್ತು. ಒಂದು ಬಾರಿ ಅವರು ನನ್ನನ್ನು ನೋಡಲು ಬೆಂಗಳೂರಿಗೆ ಬಂದಾಗ ಆಕಾಶ ಮಂಕಾಗಿತ್ತು ಮತ್ತು ಸಂಜೆ ಹೊತ್ತಿಗೆ ಭಾರೀ ಮಳೆ ಶುರುವಾಯಿತು. ರಸ್ತೆಗಳು ನೀರಿನಿಂದ ತುಂಬಿದವು. ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ. ಅಮ್ಮ, ತಂಗಿ ಮತ್ತು ನಾನು ಮೂವರೂ ಒಂದೇ ಮನೆಯಲ್ಲೇ ಉಳಿಯಬೇಕಾಯಿತು. ವಿದ್ಯುತ್ ಕೆಲ ಹೊತ್ತು ಹೋಗಿದ್ದರಿಂದ ಮನೆಯೊಳಗೆ ದೀಪದ ಮೃದುವಾದ ಬೆಳಕು, ಹೊರಗೆ ಮಳೆಯ ಶಬ್ದ, ಅದೇ ಆ ರಾತ್ರಿಯ ನೆನಪು. ಅಮ್ಮ ಹಳೆಯ ಕತೆಗಳನ್ನು ಹೇಳತೊಡಗಿದರು. ನಾನು ಚಿಕ್ಕವನಾಗಿದ್ದಾಗ ಮಾಡಿದ ತುಂಟಾಟಗಳು, ತಂಗಿ ಹುಟ್ಟಿದ ದಿನದ ನೆನಪುಗಳು ಮತ್ತೆ ಜೀವಂತವಾದವು. ತಂಗಿ ನಗುತ್ತ, ಅಣ್ಣಾ, ನೀನು ಎಷ್ಟು ಶರಾರ್ತಿ ಹುಡುಗನಾಗಿದ್ದೆ ಗೊತ್ತಾ ಎಂದು ಹೇಳುತ್ತಿದ್ದಳು. ನಾನು ನಗುತ್ತ ಅವಳಿಗೆ ಉತ್ತರಿಸಿದಾಗ ಅಮ್ಮ ನಮ್ಮಿಬ್ಬರನ್ನೂ ನೋಡಿ ಮೌನವಾಗಿ ನಗಿದರು. ಆ ನಗುವಿನಲ್ಲಿ ಅವರ ಜೀವನಪೂರ್ತಿ ತ್ಯಾಗ ಅಡಗಿತ್ತು. ಮಳೆ ನಿಂತಿರಲಿಲ್ಲ. ಆ ರಾತ್ರಿ ಊಟವನ್ನು ನಾವು ಮೂವರೂ ಸೇರಿ ಮಾಡಿದೆವು. ನಾನು ತರಕಾರಿ ಕತ್ತರಿಸಿದೆ. ತಂಗಿ ಪಾತ್ರೆ ತೊಳೆಯಿತು. ಅಮ್ಮ ಅಡುಗೆ ಮಾಡಿದರು. ಹಳ್ಳಿಯ ಮನೆಯಲ್ಲಿ ಇದ್ದಂತೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ ಆ ಕ್ಷಣಗಳು ನನಗೆ ತುಂಬಾ ಆತ್ಮೀಯವಾಗಿದ್ದವು. ಊಟದ ನಂತರ ನೆಲದ ಮೇಲೆ ಹಾಸಿಗೆ ಹಾಸಿಕೊಂಡು ಕುಳಿತೆವು. ಮಳೆ ಹನಿ ಕಿಟಕಿಗೆ ಬಡಿದ ಶಬ್ದ ಕೇಳಿಸುತ್ತಿತ್ತು. ತಂಗಿ ಅಮ್ಮನ ಬಳಿ ತಲೆ ಇಟ್ಟು ಮಲಗಿದಳು. ಅಮ್ಮ ನನ್ನ ಕಡೆ ನೋಡಿ, ನಗರದ ಜೀವನ ನಿನ್ನನ್ನು ಬದಲಿಸಿಲ್ಲ ಕಣೋ ಎಂದರು. ಆ ಮಾತು ನನ್ನ ಕಣ್ಣುಗಳನ್ನು ಒದ್ದೆ ಮಾಡಿತು. ಮುಂದಿನ ದಿನ ಮಳೆ ಸ್ವಲ್ಪ ಕಡಿಮೆಯಾದಾಗ ಅಮ್ಮ ಮತ್ತು ತಂಗಿಗೆ ಉಡುಪುಗಳನ್ನು ತೆಗೆದುಕೊಳ್ಳಲು ಅವರನ್ನು ಹತ್ತಿರದ ಅಂಗಡಿಗೆ ಕರೆದುಕೊಂಡು ಹೋದೆ. ತಂಗಿಗೆ ಹೊಸ ಉಡುಪು ಆಯ್ಕೆ ಮಾಡುವಾಗ ಅವಳ ಕಣ್ಣುಗಳಲ್ಲಿ ಹೊಳಪು ಕಾಣುತ್ತಿತ್ತು. ಅಮ್ಮ ಎಂದಿನಂತೆ ನನಗೆ ಬೇಡ, ಮಕ್ಕಳಿಗೆ ಸಾಕು ಎಂದರು. ಆದರೆ ನಾನು ಬಲವಂತ ಮಾಡಿ ಅಮ್ಮನಿಗೂ ಒಂದು ಉಡುಪು ತೆಗೆದುಕೊಂಡೆ. ತಂಗಿ ನನ್ನ ಕಡೆ ನೋಡಿ, ನೀನು ನಮ್ಮ ಅಣ್ಣನೇ ಸರಿ ಎಂದಳು. ಸಂಜೆಗೆ ಮನೆಗೆ ಮರಳಿದಾಗ ಅಮ್ಮ ನಮಗೆ ಆಶೀರ್ವಾದ ನೀಡಿ, ಎಲ್ಲಿ ಇದ್ದರೂ ಒಟ್ಟಿಗೆ ಇರಬೇಕು, ಮನಸ್ಸಿನಲ್ಲಿ ದೂರ ಬರಬಾರದು ಎಂದು ಹೇಳಿದರು. ಆ ಮಾತು ನನಗೆ ಆಳವಾಗಿ ತಟ್ಟಿತು. ನನ್ನ ಊರಿಗೆ ಹೊರಡುವ ದಿನ ಹತ್ತಿರವಾಗುತ್ತಿದ್ದಂತೆ ಮನಸ್ಸಿನಲ್ಲಿ ಏನೋ ಭಾರ. ತಂಗಿ ನನ್ನ ಚೀಲ ಜೋಡಿಸಲು ಸಹಾಯ ಮಾಡುತ್ತಿದ್ದಳು. ಅಮ್ಮ ಮೌನವಾಗಿ ನೋಡುತ್ತಿದ್ದರು. ಬಸ್ ನಿಲ್ದಾಣಕ್ಕೆ ಹೊರಡುವ ಮುನ್ನ ಅಮ್ಮ ನನ್ನ ತಲೆಗೆ ಕೈ ಇಟ್ಟು ಆಶೀರ್ವಾದ ಮಾಡಿದರು. ತಂಗಿ ನನ್ನ ಕೈ ಬಿಗಿಯಾಗಿ ಹಿಡಿದು, ಬೇಗ ಬಾ ಅಣ್ಣಾ ಎಂದಳು. ನಾನು ನಗಲು ಪ್ರಯತ್ನಿಸಿದೆ. ಆದರೆ ಕಣ್ಣುಗಳು ಸತ್ಯ ಹೇಳುತ್ತಿದ್ದವು. ಬಸ್ ಹೊರಟಾಗ ಕಿಟಕಿಯಿಂದ ನಾನು ಅವರನ್ನು ನೋಡುತ್ತಿದ್ದೆ. ಮಳೆಯ ಹನಿಗಳ ನಡುವೆ ನಿಂತಿದ್ದ ಅಮ್ಮ ಮತ್ತು ತಂಗಿ ನನ್ನ ಜೀವನದ ಅತಿ ದೊಡ್ಡ ಶಕ್ತಿಯನ್ನಿಸಿತು. ಬೆಂಗಳೂರಿನ ಬೆಳಕು, ಗದ್ದಲ, ನಟ ಎಲ್ಲವೂ ಇದ್ದರೂ ನನ್ನ ಮನಸ್ಸು ಮಾತ್ರ ಅವರ ಜೊತೆಯಲ್ಲೇ ಉಳಿಯಿತು. ಆ ದಿನ ನನಗೆ ಅರ್ಥವಾಯಿತು, ಕುಟುಂಬ ಎಂದರೆ ಒಂದೇ ಮನೆಯಲ್ಲಿ ಇರುವುದಲ್ಲ, ಒಬ್ಬರ ಹೃದಯದಲ್ಲಿ ಒಬ್ಬರು ಬದುಕುವುದು. ಅಣ್ಣ ತಂಗಿಯ ಬಂಧ ಮತ್ತು ಅಮ್ಮನ ಮಮತೆ ಬದುಕಿನ ಯಾವ ದೂರಕ್ಕೂ ಸೋಲದು. ಕತೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಹೃದಯಸ್ಪರ್ಶಿ ಕುಟುಂಬಬಂಧದ ಕನ್ನಡ ಕತೆಗಳಿಗಾಗಿ
ನಿಮ್ಮ ಚಾನೆಲ್ಗೆ ಬೆಂಬಲ ನೀಡಿ. ಧನ್ಯವಾದಗಳು.